ಸರ್ ಒಂದು ನಿಮಿಷ ಟೆನ್ಷನ್ ಮಾಡ್ಕೋಬೇಡಿ. ಅಲ್ಲ ಇವನೇನಾದರೂ ಕಳ್ಳ ಆಗಿದ್ದಿದ್ರೆ ಫೋನ್ ಎತ್ಕೊಂಡು ಇಲ್ಲೇ ಯಾಕೆ ನಿಂತ್ಕೋತಿದ್ದ ಹೇಳಿ? ಇವನು ನಮ್ಮನೆ ಹುಡುಗ, ಹಳ್ಳಿಯಿಂದ ಬಂದಿದ್ದಾರೆ. ಮನೆಯಿಂದ ಆಚೆ ಬಂದು ತಪ್ಪಿಸ್ಕೊಂಡು ರೋಡ್ ಗೊತ್ತಾಗದೆ ವಾಪಸ್ ಫೋನ್ ಮಾಡೋಕ್ಕೆ ಫೋನ್ ಕೇಳಿದ್ದಾನೆ ಅಷ್ಟೆ. ಇಂಥ ಕತ್ತೇಳಿ ಕದ್ದೋಯ್ರೆ ಜಾಸ್ತಿ ಅದಾವ್ರೆ. ಬುದ್ಧಿ ಇಲ್ವೇನೋ ನಿನಗೆ? ಬಾವ, ಯಾವುದೋ ಕಳ್ಳ ನನ್ನ ಕಾಸೆಲ್ಲ ಕತ್ಕೊಂಡು ಹೋಗ್ಬಿಟ್ಟ ಬಾವ. ಅವ್ನು ಹಿಡಿಯೋಕ್ಕೋಗಿ ನನ್ನ ದಾರಿ ತಪ್ಪಿಸ್ಕೊಂಬಿಟ್ಟೆ. ಫೋನ್ ಮಾಡೋಣ ಅಂತ ಕೇಳಿದೆ, ಯಾರೂ ಫೋನ್ ಕೊಡಲಿಲ್ಲ. ಸರಿ ಆಯ್ತು, ಬಾ ಮನೆಗೆ ಹೋಗೋದು. ಬಾವ, ತುಂಬ ಹೊಟ್ಟೆ ಹಸಿತಿದೆ, ಒಂದು ಇಡ್ಲಿ ಕೊಡಿಸ್ತೀರಾ? ಬಾ. ತಗೋ ತಿನ್. ಶ್ಯಾಮ್, ಅಕ್ಕ ಅಕ್ಕ, ಶ್ಯಾಮ, ಎಲ್ಲೋ ಹೋಗಿದ್ದೆ ನೀವು? ನಿಂಗೇನು ಆಗಿಲ್ಲ ಅಲ್ವಾ? ಇಲ್ಲ ಅಕ್ಕ, ಸರಿಯಾದ ಟೈಮ್ಗೆ ಬಾವ ಬಂದರು. ತುಂಬ ಹಸುವಾಗಿತ್ತು, ಇಡ್ಲಿ ಕೊಡ್ಸಿದ್ರಕ್ಕ. ನಿನ್ನ ತಮ್ಮನ ಹುಡುಕಿ ಹುಡುಕಿ ಸುಸ್ತಾಗಿದ್ಯಾ ಅನ್ಸುತ್ತೆ. ನಿನಗೊಂದು 10 ಪ್ಲೇಟ್ ಇಡ್ಲಿ ಹೇಳ. ಥ್ಯಾಂಕ್ಸ್ ಆದಿ. ಸಾರಿ ಅಕ್ಕ, ನನ್ನಿಂದ ನಿಮಗೆಲ್ಲ ಗಾಬರಿ ಆಯಿತು ಅನ್ಸುತ್ತೆ. ಪರವಾಗಿಲ್ಲ ಕಣೋ, ಬಾ ನೀನು ಆರಾಮಾಗಿ ತಿಂಡಿ ತಿನ್ನು. ಸರಿ, ಶ್ಯಾಮ್ ಸಿಗ್ದ ಅಂತ ನಿಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳು. ನಾನು ತಾತನ ಕಾಲ್ ಮಾಡಿಸಿ. ಆಯ್ತಾ? ಇನ್ನೂ ಏನಾದರೂ ಚೆಕ್ ಮಾಡೋದಿದೆಯಾ? ನಳಿನಿ, ಬ್ಯಾಗೆಲ್ಲ ತೊಗೊಂಡು ಹೋಗಿ ರೂಮಲ್ಲಿ ಇಟ್ಬಿಡಿ. ಕಳೆದು ಹೋಗಿರೋ ನೆಕ್ಲೆಸ್ಸು ಸಿಕ್ಕಿದೆ. ಇಲ್ಲ ಅಮ್ಮವ್ರೆ, ಇಷ್ಟೆಲ್ಲ ಆದಮೇಲೂ ನಾವಿಲ್ಲಿದ್ರೆ ತಪ್ಪಾಗುತ್ತೆ. ರೀ, ಹೇಗೂ ನಮ್ಮ ಶ್ಯಾಮ್ ಸಿಕ್ಕಿದಾನಲ್ಲ, ಸಂಜೀವ ಶ್ಯಾಮ್ ಬಂದಮೇಲೆ ಒಂದು ಆಟೋನೋ ಟ್ಯಾಕ್ಸಿನೋ ಮಾಡಿಕೊಂಡು ನಾವು ಬಸ್ ಸ್ಟ್ಯಾಂಡಿಗೆ ಹೊರಟ್ಬಿಡೋಣ. ನಳಿನಿ, ಸ್ವಲ್ಪ ನನ್ನ ಮಾತು ಕೇಳಮ್ಮ. ಬೇಡಿ ಅಮ್ಮ, ದಯವಿಟ್ಟು ನೀವೇನು ಹೇಳಿಬಿಡಿ, ನಾವು ಹೊರಡ್ತೀವಿ. ಏನು ನೋಡ್ತಿದ್ದೀರಾ? ನಡೀರಿ. ಕುಮುದ, ನನ್ನ ಮಾತು ಕೇಳಮ್ಮ. ಮಹೇಶ, ನೀನಾರು ಕೇಳಪ್ಪ. ಮಾಡೋದು ಕೆಲಸ. ಯಶೋದ, ನಿಂತ್ಕೊಳ್ಳಿ. ಕೇಶವ ಪುರೋಹಿತ್ರೆ, ನಿಂತ್ಕೊಳ್ಳಿ. ಕೇಶವ ಪುರೋಹಿತ್ರೆ, ಏನಿದು ಬ್ಯಾಗೆಲ್ಲ ಹಿಡ್ಕೊಂಡು? ಸರೋಜಾ, ನಿನ್ನೆ ಕೇಳ್ತಾ ಇರೋದು ಏನಾಯ್ತು ಅಂತ ಹೇಳು. ರೀ, ಅದು ಕಳೆದು ಹೋಗಿದ ನೆಕ್ಲೆಸ್ ಸಿಕ್ತು. ಸರಿ, ಮತ್ತೆ ಬ್ಯಾಗ್ ತಗೊಂಡು ಯಾಕೆ ಹೊರಟಿದ್ದಾರೆ ಇವರು? ಅಮ್ಮ ಏನಾಯ್ತು? ಚಿಕ್ಕಪ್ಪ ಯಾಕೆ ಹೋಗ್ತಾ ಇದ್ದೀರಾ? ಸಂಜೀವ, ನೀನು ಅಮೃತ ಇಲ್ಲೇ ಇದ್ದು ಲಕ್ಷ್ಮಿ ರಿಸೆಪ್ಷನ್ ಮುಗಿಸ್ಕೊಂಡು ಬನ್ನಿ. ನಮ್ಮನ್ನು ಒಂದು ಬಸ್ ಹತ್ತಿಸಿ ಕಳಿಸ್ಕೊಟ್ಬಿಟ್ರೆ ಸಾಕು. ನಳಿನಿ, ಒಂದು ನಿಮಿಷ ಇರಮ್ಮ. ಸರೋಜಾ, ಬಾ ಇಲ್ಲಿ ಬಾ. ಸರಿಯಾಗಿ ಹೇಳು, ಏನಾಯ್ತು ಅಂತ. ನಿಮ್ಮ ಬ್ಯಾಗ್ಗಳು ಅಷ್ಟೇ ಅಲ್ಲ, ನಮ್ಮ ಬ್ಯಾಗ್ಗಳು, ನಮ್ಮ ಕಬೋರ್ಡ್ಗಳು ಪ್ರತಿಯೊಂದನ್ನು ಚೆಕ್ ಮಾಡ್ತೀವಿ, ಆಯಿತಾ? ವಿಚಾರಿಸಿದ್ರೆ ಪರವಾಗಿಲ್ಲ ಯಜಮಾನ್ರೆ, ಆದರೆ ನಮ್ಮ ಬ್ಯಾಗ್ ಚೆಕ್ ಮಾಡಿ ನಮ್ಮನ್ನು ಕಳ್ಳರ ಥರ ನೋಡ್ಕೊಂಡಿದ್ದು ನಿಮ್ಮ ಮನೆಯವ್ರಿಗೆ ಏನು ಅನ್ನಿಸ್ದೇ ಇರ್ಬೋದು. ಆದರೆ ಏನೂ ಆಗೇ ಇಲ್ಲೋ ಅನ್ನೋ ಥರ ಇಲ್ಲಿರೋಕೆ ನಮ್ಮ ಕೈಲಾಗಲ್ಲ. ಅದು ಮಾವ, ನಾನು ಶೋಭಿತಾ ಇಬ್ಬರು ಅವ್ರ ಮೇಲೆ ಕಳ್ತನದ ಆರೋಪ ಹೊರಿಸೋದಕ್ಕೋಸ್ಕರ ಚೆಕ್ ಮಾಡಲಿಲ್ಲ ಮಾವ. ಈಗ ನೀವೇ ಇವ್ರ ಹತ್ರ ಕ್ಷಮೆ ಕೇಳ್ತಿರೋ, ಇಲ್ಲ ನಾನೇ ಕೈ ಮುಗಿದು ಕ್ಷಮೆ ಕೇಳಬೇಕಾ? ಯಜಮಾನ್ರೆ, ತಾವು ದೊಡ್ಡವರು, ಈ ರೀತಿ ಎಲ್ಲ ಮಾತಾಡಬಾರ್ದು. ಇಲ್ಲಿ ಯಾರೂ ಕ್ಷಮೆ ಕೇಳೋದು ಬೇಡ.
ಯಾರು ಸಣ್ಣವರಾಗೋದು ಬೇಡ. ಈಗಾಗಲೇ ನಾವು ಸಣ್ಣವರಾಗಿದ್ದೀವಿ. 4 ಜನರ ಮುಂದೆ ಸಣ್ಣವರಾಗೋ ಅವಮಾನ ನೋವು ಹೇಗಿರುತ್ತೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ಕೇಶವ ಪುರೋಹಿತ್ರೆ, ಈ ಮನೇಲಿ ಅವಮಾನ ಆಗಿರೋದು ನಿಮಗೆ ಮಾತ್ರ ಅಲ್ಲ, ನನಗೂ ಆಗಿದೆ. ನಿಮ್ಮನ್ನು ಇಲ್ಲಿ ಕರೆಸ್ಕೊಂಡವ್ ನಾನು, ಆದರೆ ನಿಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ನಾನು. ದಯವಿಟ್ಟು ಮಾವ ಬೇಗ್ರೆ, ತಪ್ಪು ಮಾಡಿದ್ದು ನಾನು ನನ್ನ ಮಗಳು. ಈಗ ನಿಮ್ಮ ಮನೆಯವರೆಲ್ಲರೂ ಮನೆ ಬಿಟ್ಟು ಹೋದರೆ ಮಾವ ಅತ್ತೆ ನಮ್ಮ ಮನೆಯವರೆಲ್ರಿಗೂ ತುಂಬ ನೋವಾಗತ್ತೆ. ತಪ್ಪಾಯಿತು, ದಯವಿಟ್ಟು ಕ್ಷಮಿಸ್ಬಿಡಿ. ಸಾರಿ, ಎಲ್ಲರೂ ನಮ್ಮನ್ನು ಕ್ಷಮಿಸ್ಬಿಡಿ. ಹೋಗ್ಲಿ ಬಿಡಿ, ಇಷ್ಟೆಲ್ಲ ಕೇಳ್ಕೊಂಡ್ಮೇಲೆ ನಾವು ಮನೆ ಬಿಟ್ಟು ಹೋದ್ರೆ ಏನು ಚಂದ. ಕುಮುದ, ನಮ್ಮ ಮನೆಯಲ್ಲೇ ಏನಾದರೂ ಒಡವೆ ಕಳೆದೋದ್ರೆ ನಾವು ಸುಮ್ಮನೆ ಬಿಟ್ಬಿಡ್ತೀವ ಹೇಳು? ಅಕ್ಕ, ಇದು ನಿಮ್ಮ ಬೀಗ್ರ ಮನೆ, ನಮ್ಮ ಬೀಗ್ರ ಮನೆ ಅಂದಮೇಲೆ ನಮ್ಮ ಮನೆನೇ ಅಲ್ವಾ? ಯಜಮಾನ್ರ ಮಾತು ಮೀರಿ ನಾವು ಮನೆ ಬಿಟ್ಟು ಹೋದರೆ ನಾವು ಅವರಿಗೆ ಮರ್ಯಾದೆ ಕೊಟ್ಟಂಗಾಗತ್ತಾ? ನಡೀರಿ, ಬ್ಯಾಗ್ ತಗೊಂಡು ಒಳಗಿಡಿ. ಇವರೆಲ್ಲರೂ ನಮ್ಮನೇಲಿ ಇರೋವರೆಗೂ ಯಾರಿಗೂ ಯಾವುದಕ್ಕೂ ಒಂದು ಸಣ್ಣ ಕೊರತೆನೂ ಆಗಬಾರ್ದು. ಖುಷಿಯಿಂದ ಸಂಭ್ರಮದಿಂದ ರಿಸೆಪ್ಷನ್ ಮುಗಿಸ್ಕೊಂಡೇ ಹೋಗಬೇಕು. ಏನು ಏನಾಗಿ ನಗ್ತಾ ಇದೆಯಾ? ನಾವು ಹೆಣ್ಮಕ್ಳೇ ರೆಡಿ ಆಗೋದಕ್ಕೆ ಇಷ್ಟೊಂದು ಟೈಮ್ ತಗೊಳ್ಳಲ್ಲ. ನೀವು ನೋಡಿದ್ರೆ ಆವಾಗಿಂದ ಕನ್ನಡಿ ಬಿಟ್ಟು ಆಚೆ ಬರಕ್ಕೆ ರೆಡಿ ಇಲ್ಲ. ಈಗ ನಿಮ್ಗೇನಾಯ್ತು? ನೀವ್ಯಾಕೆ ನಗ್ತಿದ್ದೀರಾ? ಏನಂದೆ ನೀನು? ನಾವು ಹೆಣ್ಮಕ್ಳೇ ರೆಡಿ ಆಗೋದಕ್ಕೆ ಇಷ್ಟೊಂದು ಟೈಮ್ ತಗೊಳ್ಳಲ್ಲ ಅಂದರೆ ಗ್ಯಾಪಲ್ಲಿ ನೀನು ಹೆಣ್ಮಕ್ಳು ಗ್ಯಾಂಗಿಗೆ ಸೇರ್ಕೊಂಡು ನಿನಗೆ ವಯಸ್ಸು ಕಡಿಮೆ ಅನ್ನೋದನ್ನು ಸಾಬೀತು ಮಾಡಕ್ಕೆ ಕೊಟ್ಟಿದ್ಯಾ? ಯಜಮಾನ್ರೆ ಸಾಬೀತು ಮಾಡೋದು ಏನಿಲ್ಲ ಅದರಲ್ಲಿ. ನನಗೆ ಆ್ಯಕ್ಚುಲಿ ವಯಸ್ಸೇ ಆಗಿಲ್ಲ, ಮಕ್ಕಳು ಮೊಮ್ಮಕ್ಕಳು ಜಾಸ್ತಿ ಆಗಿದ್ದಾರೆ ಅಷ್ಟೇ. ಅಂದ್ರೇನು ನಿನ್ನ ಮಾತಿನ ಅರ್ಥ? ನನಗೆ ವಯಸ್ಸಾಗಿದೆ, ನೀನು ಇನ್ನೂ ಹುಡುಗಿ ಅಂತನಾ? ಆಯಿತು ಬಿಡಪ್ಪ, ನಾನು ಮುದುಕನೇ, ಅದಕ್ಕೆ ಇನ್ನೂ ಚೆನ್ನಾಗಿ ಕಾಣಬೇಕು ಅಂತ ರೆಡಿ ಆಗ್ತಾ ಇದ್ದೀನಿ. ಎಷ್ಟಂದ್ರೂ ನನ್ನ ಮೊಮ್ಮಕ್ಕಳು ರಿಸೆಪ್ಷನ್ ಅಲ್ವೇನೆ, ನಾನು ಚೆನ್ನಾಗಿ ಕಾಣಿಸ್ಲೇಬೇಕಲ್ವಾ? ಹೌದು ರೀ, ನೀವು ಚೆನ್ನಾಗಿ ಕಾಣಿಸ್ಬೇಕು. ಚೆನ್ನಾಗಿ ರೆಡಿಯಾಗಿ ಒಂದು ಕೆಲಸ ಮಾಡಿ, ಅವರಿಬ್ಬರು ಬದಲಾಗಿ ನೀವೇ ಹೋಗಿ ಸ್ಟೇಜ್ನಲ್ಲಿ ನಿಂತ್ಕೊಂಬಿಡಿ. ಅದು ಸರಿನೇ, ಆದರೆ ನಾನೊಬ್ಬನೇ ನಿಂತ್ಕೊಳ್ಳಲ್ಲ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.